ನನ್ನ ಹೆಸರು ಮಾಧವಿ ಅಂತ. ನಾನು ಹೌಸ್ ವೈಫ್ ಆಗಿದ್ದೆ. ನನಗೆ ಏನೋ ಒಂದು ಮಾಡಬೇಕು ಅನ್ನೋ ಛಲ ಭಾಳ ಇತ್ತು ಸರ್. ನನಗೆ ಮಾತಾಡೋಕ್ಕಾಗಲ್ಲ. ತಲೆ ಕಟ್ಸ್ಕೊಬೇಡಿ, ನಿಮಗೆ ಏನು ತಿಳಿದು ಮಾತಾಡಿ. ಇದೇ ಜಗತ್ತಿಗೆ ಸ್ಪ್ಲಿಟ್ ಆಗೋದು. ಮಾತಾಡೋಕ್ಕೆ मुझे मशीन डालो कर बोले थे, लेकिन मैं ये मशीन का उतना मुझे ये नहीं था, इतना इजी है कर को मुझे मालूम नहीं था। अब यहाँ को यहाँ देखे के बाद ऐसा लग रहा, अच्छा लग रहा। करे जा घर में रहो को कौन भी फ्री बैठने से ये काम करे जा कर को एक घर में बैठ को सीरियल वो ये देख टाइम पास करने से ऐसे सभी काम कर को हमें भी आगे आ सकती करने का है नहीं यकीन हो गया, यकीन है करे। ಸಲಾಮ ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ದಾವಣಗೆರೆಯಲ್ಲಿ ಮತ್ತೊಂದು ಬ್ರ್ಯಾಂಚ್ನ ಓಪನ್ ಆಗಿದೆ. ಈಗ ಪೇಪರ್ ಪ್ಲೇಟ್ ಮಷೀನ್, ರಾ ಮೆಟೀರಿಯಲು, ರೆಡಿ ಮೆಟೀರಿಯಲು ಸುತ್ತಮುತ್ತ ನೀವು ಹರಿಯಾರು, ರಾಣಿಬೆನ್ನೂರದವ್ರು ಎಲ್ಲರೂ ಹುಬ್ಳಿಗೆ, ಹಾವೇರಿಗೆ ಅಲ್ಲೆಲ್ಲ ಬರ್ತಿದ್ರು. ಈಗ ಸದ್ಯಕ್ಕೆ ನಿಮ್ಮ ಊರದಲ್ಲಿ ದಾವಣಗೆರೆಯಲ್ಲಿನೂ ಬ್ರ್ಯಾಂಚ್ನ ಓಪನ್ ಮಾಡಿದ್ದಾರೆ. ಪ್ರಿನ್ಸ್ ಎಂಟರ್ಪ್ರೈಸಸ್ ಮತ್ತು ಪರಿವರ್ತನ ಫೌಂಡೇಶನ್ ಇವ್ರ ಕಡೆಯಿಂದ ಒಂದು ಬ್ರ್ಯಾಂಚ್ನ ಓಪನ್ ಆಗಿದೆ. ಈಗ ಸುತ್ತಮುತ್ತ ಹಳ್ಳಿದವರು ತುಂಬ ಜನ ಇಲ್ಲೇ ಬಂದಿದ್ದರು. ಎಲ್ಲರಿಗೆ ಒಂದು ಒಳ್ಳೆ ಟ್ರೈನಿಂಗ್ನ ಕೊಟ್ಟು ಯಾವ ಥರ ಬಿಸ್ನೆಸ್ ಮಾಡಬೇಕು, ಎಲ್ಲರಿಗೂ ಇಲ್ಲೇ ಬಂದವ್ರಿಗೆ ಸ್ನೇಹಿತರೆ ಮಿಷಿನ್ ಯಾವ ಥರ ಆಪ್ರೇಟ್ ಮಾಡಬೇಕು, ಯಾವ ಥರ ಬಿಸ್ನೆಸ್ನ ಮಾಡಬೇಕು, ರೆಡಿ ಆಗಿದ್ಮೇಲೆ ಸೇಲ್ ಯಾವ ಥರ ಮಾಡಬೇಕು ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದೇ ಥರ ನೀವು ಬಂದಂದರೆ ನಿಮಗೇನು ಇದೇ ಥರ ಫ್ರೀಯಾಗಿ ಈ ಟ್ರೈನಿಂಗ್ನ ಇರುತ್ತೆ ಸ್ನೇಹಿತರೆ. ಇದಕ್ಕೇನು ಕಾಸ್ಟ್ ಇರೋಲ್ಲ. ಟ್ರೈನಿಂಗ್ ಕೊಡಬೇಕಂದ್ರೆ ಎಲ್ಲ ಕಡೆ ಕಾಸ್ಟ್ ಇರುತ್ತೆ, ಎಲ್ಲ ಚಾರ್ಜಸ್ ತೊಗೋತಾರೆ. ಬಟ್ ಇಲ್ಲೇ ಪರಿವರ್ತನ ಫೌಂಡೇಶನ್ ಅವ್ರ ಕಡೆಯಿಂದ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ನ ಕೊಡ್ತಾರೆ. ಯಾವ ಥರ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಮಿಷಿನ್ ತೊಗೊಂಡ್ಮೇಲೆ ಯಾವ ಥರ ನೀವು ರೆಡಿ ಮಾಡಬೇಕು, ರೆಡಿ ಮಾಡಿದ್ಮೇಲೆ ಸೇಲ್ ಯಾವ ಥರ ಮಾಡಬೇಕು ಅದೆಲ್ಲ ತಿಳಿಸ್ಕೊಡ್ತಾರೆ. ಇಲ್ಲ ನಮ್ಮ ಸರ್ ಸರ್ಗೆ ಇವತ್ತು ಬೆಟ್ ಆಗೋಣ ಸ್ನೇಹಿತರೆ. ಬೆಟ್ಟಾಗಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೀವು ಈ ಮಿಷಿನ್ ನೋಡ್ಬೋದು ಸ್ನೇಹಿತರೆ. ಆರಾಮಾಗಿ ನೀವು ಕುಂತು ನಿಮ್ಮ ಮನೆಯಲ್ಲಿ ಆರಾಮಾಗಿ ಕುಂತು ಈ ಬಿಸ್ನೆಸ್ನ ನೀವು ಮಾಡ್ಬೋದು. ನೀವು ಲೇಡೀಸ್ ಇದ್ದಂದ್ರೆ ಮಾಡ್ಬೋದು, ಜೆಂಟ್ಸ್ ಇತ್ತಂದ್ರೆ ಅವರು ಮಾಡ್ಬೋದು, ಆರಾಮಾಗಿ ಕುಂತು ಮಾಡ್ಬೋದು. ಸರ್ಗೆ ಬೆಟ್ಟಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ನು ತೊಗೊಳ್ಳೋಣ ಸ್ನೇಹಿತರೆ. ನಮಸ್ಕಾರ ಮೇಡಮ್. ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮವೆಲ್ಲ ಬಂದಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳು. ಇವತ್ತು ದಾವಣಗೆರೆ ಬ್ರಾಂಚ್ ಓಪನಿಂಗ್ ಆಗಿದೆ. ಸೊ ಅದಕ್ಕೆ ಕಾರಣೀಕರ್ತರಾದಂಥ ಶೈಲಜಾ ಮೇಡಮ್ ಆಗಲಿ ಅಥವಾ ಅದನ್ನು ಇನ್ಚಾರ್ಜ್ ತೊಗೊಂಡಂಥ ಮಾಧವಿ ಆರ್ ಅಂತೇಳಿ ಇವರು ಇವತ್ತು ದಾವಣಗೆರೆ ಬ್ರಾಂಚನ್ನು ಇನ್ಚಾರ್ಜ್ ತೊಗೊಂಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಏನಂತಂದರೆ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಹೊರಗೆ ಹೋದ್ರೆ ಏನಾಗುತ್ತೆ ಅನ್ನೋ ಭಯದಲ್ಲಿರೋಂಥ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿದೆ. ಹೌದು ಸರ್. ಅದರಲ್ಲಿ ಇವತ್ತು ಮನಸ್ಸು ಬಿಚ್ಚಿ ಒಂದು ಬ್ರಾಂಚ್ ಮಾಡ್ತೀವಿ ಅಂತ ನಿಂತಂಥ ಒಂದು ಹೆಣ್ಮಗಳಿಗೆ ನಿಜವಲ್ಲೂ ಅದು ಭಾರತ ಮಾತೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಅದ್ರ ಜೊತೆಗೆ 4 ಜನರಿಗೆ ಉದ್ಯೋಗ ಕೊಡಬೇಕು, ಬೆಳೆಸಬೇಕು ಅನ್ನೋ ವಿಶ್ವಾಸ. ನಮ್ಮ ಮನೆಯಿಂದ ಏನೋ ತೊಂದರೆ ಆದರೂ ಪರವಾಗಿಲ್ಲ, ನಾನು ಬದುಕಬೇಕು, ಬೆಳಿಬೇಕು, ಸಮಾಜಕ್ಕೆ ಏನೋ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ನಾನು ದಾವಣಗೆರೆ ಜಿಲ್ಲೆ ಮತ್ತು ಬೇರೆ ಜಿಲ್ಲೆ ಜನಗತೆ ಹೇಳೋದೇನಂತಂದರೆ, ಸೊ ವಿಡಿಯೋದಲ್ಲಿ ನಂಬರ್ಗಳಿರ್ತವೆ, ಆ ನಂಬರಿಗೆ ಫೋನ್ ಮಾಡಿ ಅಡ್ರೆಸ್ ಅಷ್ಟೇ ಕೇಳಿ, ಉಳಿದಿನ ಕೇಳಬೇಕಾಗಿದ್ರೆ ನೇರವಾಗಿ ಬನ್ನಿ. ಬ್ರಾಂಚಲ್ಲಿ ಬಂದು ನೇರವಾಗಿ ನಿಮ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಕೇಳಿ ತಿಳಿಸಿ ಹೇಳೋಕ್ಕೆ ಮೇಡಮ್ ರೆಡಿ ಇದ್ದಾರೆ. ಜೊತೆಗೆ ಪ್ರಾಕ್ಟಿಕಲ್ಲಾಗಿ ಮಷಿನ್ ಹಾಕಬೇಕು ಅಂತ ಬರಬೇಡಿ. ಮಷಿನ್ ಹಾಕಿದ್ಮೇಲೆ ಯಾವ ರೀತಿ ಬೆಳೀಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಯಾವ ರೀತಿ ನನ್ನ ಸಾಧನೆ ಆಗಬೇಕು ಅನ್ನೋದನ್ನು ಮತ್ತೆ ತಿಳ್ಕೊಳ್ಳಿ. ಆನಂತರ ಮಷಿನ್ ಹಾಕಿ. ಮಷಿನ್ ಹಾಕೋದು ದೊಡ್ಡದಲ್ಲ, ನಿಮ್ಮ ದುಡ್ಡಿದೆ ಮಷಿನ್ ಹಾಕ್ತೀರಾ. ಆದರೆ ಮಷಿನ್ ಹಾಕಿದ್ಮೇಲೆ ಮ್ಯಾನುಫ್ಯಾಕ್ಚರ್ ಹೆಂಗೆ ಮಾಡಬೇಕು, ಮಷಿನ್ ಯಾವ್ಯಾವ ಡೈ ಚೇಂಜ್ ಆಗುತ್ತೆ, ಎಷ್ಟು ನಮ್ಮನೆ ಪ್ಲೇಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂತ್ಕೊಂಡು ಪ್ರಾಕ್ಟಿಕಲ್ಲಾಗಿ ನೀವು ಬಂದು ಇದೇ ಮಷಿನ್ ಕೂತ್ಕೊಂಡು ನೀವು ಕೆಲಸ ಮಾಡಿ. 10 ನಿಮಿಷ ಕೆಲಸ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಏನಂತ. ಅದು ಇಲ್ಲದೇ ನೀವು ಫೋನಲ್ಲಿ ಸಾವಿರಾರು ಕ್ವಶನ್ ಕೇಳ್ತಾ ಉತ್ತರ ಕೊಡ್ತೀವಿಲ್ಲ ನಂಗಿಲ್ಲ. ಅದು ಬೆಳಗಿನ ಸಾಯಂಕಾಲ ಸಾವಿರಾರು ಫೋನ್ ಬಂದಿರ್ತವೆ. ನಮಗೊಂದು ಪೇಷನ್ಸ್ ಇದೆ. ಆ ಪೇಷನ್ಸನ್ನು ನೀವು ಒಳ್ಳೇದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಬ್ರಾಂಚ್ ವಿಸಿಟ್ ಮಾಡಿ. ಸೊ ಬಂದು ಮಾತಾಡಿ. ಸಾಧ್ಯ ಆದಷ್ಟು ಫೋನ್ ಮಾಡಬೇಕಂದ್ರೆ 10 ಗಂಟೆ ನಂತರ 6 ಗಂಟೆ ಒಳಗೆ ಫೋನ್ ಮಾಡಿ. ಯಾಕಂದರೆ ಹೆಣ್ಮಕ್ಳಿಗೆ ಸಮಸ್ಯೆಗಳು ಭಾಳ ಇರ್ತವೆ, ಮನೇಲಿ ಅವ್ರದ್ದು ಅಡುಗೆ ತಿಂಡಿ ಎಲ್ಲ ಇರ್ತವೆ. ಸೊ 10 ಗಂಟೆ ಮೇಲೆ ಫೋನ್ ಮಾಡಿ, ಸಾಯಂಕಾಲ 6 ಗಂಟೆ ಒಳಗೆ ಮಾಡಿ. ದಯವಿಟ್ಟು ಅದಕ್ಕಿಂತ ಮೊದಲು ಮಾಡಿದಾಗ ಅವ್ರ ಮನೆ ಕೆಲಸ ಇರ್ತವೆ ಮತ್ತು ರಾತ್ರಿ ಮಾಡಿದಾಗ ಹೆಣ್ಮಕ್ಳಿಗೆ ತಪ್ಪಾಗ್ತದೆ. ದಯವಿಟ್ಟು ಸೊ 10 ಗಂಟೆಯಿಂದ 6 ಗಂಟೆ ಒಳಗೆ ಫೋನ್ ಮಾಡಿ. ನಿಮ್ಮ ಸಲುವಾಗಿ ನಾವು ಸೇವಕರಾಗಿ ನಿಮ್ಮ ಕೆಲಸ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಖಂಡಿತವಾಗ್ಲೂ. ಸೊ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡಿ. ಮತ್ತು ಇದಕ್ಕಿಂತ ಮೊದಲು ದಾವಣಗೆರೆ ಆಜು ಬಾಜು ಏನು ಮಷಿನ್ ತೊಗೊಂಡಿರ್ತೀರ ಅಥವಾ ಹೊಸದಾಗಿ ಮಷಿನ್ ತೊಗೊಳ್ಳೋರು, ನಾವು ಎಲ್ಲ ಕಡೆ ಏನು ಬ್ರಾಂಚ್ ಮಾಡಿದ್ದೀವಿ. ಸೊ ಉದ್ದೇಶ ಅವರಿಗೆಲ್ಲ ಅನುಕೂಲ ಆಗಲಿ ಮತ್ತು ಮುಂದೆ ಪೀಳಿಗೆ ಬರೋಂಥವ್ರು ಅನುಕೂಲ ಆಗಲಿ ಅಂತ ಬ್ರಾಂಚ್ ಮಾಡಿದ್ದೀವಿ. ಅದ್ರ ಪ್ರಕಾರ ಸೊ ಇಲ್ಲಿ ಬಂದು ರೇಟ್ ಬಗ್ಗೆ ಕನ್ಫ್ಯೂಸ್ ಇರಬೇಡಿ. ಎಲ್ಲ ಕಡೆ ಹೋದವು ಒಂದೇ ರೇಟ್ ಇರುತ್ತೆ. ಯಾವುದೇ ಬ್ರಾಂಚಲ್ಲಿ ಹೋಗಿ
ಸೊ ರೇಟ್ ಇದೆ. ಮತ್ತು ಪೇಪರ್ ಪ್ಲೇಟ್ದು ರೇಟ್ಗಳು ರಾ ಮಟೀರಿಯಲ್ದು ಅಪ್ಪು ಆಗುತ್ತೆ, ಡೌನ್ ಆಗುತ್ತೆ. ಆದರೆ ಡೌನ್ ಹೆಚ್ಚು ಕಮ್ಮಿ ಆದಾಗ ಡೌನ್ ಅಂತ ಹೇಳ್ತೀವಿ, ಕಮ್ಮಿ ಜಾಸ್ತಿ ಅಂತ ಹೇಳ್ತೀವಿ. ಅದಕ್ಕೆ ನೀವು ಸ್ಪಂದನೆ ಕೊಡ್ತಾ ಇದ್ದೀರಾ. ಮತ್ತು ಇವತ್ತು ಪ್ರಿನ್ಸ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪನಿ ಏನಿದೆ, ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಲ್ ಓವರ್ ಇಂಡಿಯಾದ ಲೆವೆಲಲ್ಲಿ ಬೆಳೆದಿದೆ. ಸೊ ಎಲ್ಲ ಕಡೆ ಬ್ರಾಂಚ್ ಮಾಡ್ತಾಯಿದೆ. ಅದಕ್ಕೆ ಸಪೋರ್ಟಾಗಿ ಇವತ್ತು ನಿಂತ ಒಂದು ಪರಿವರ್ತನ ಫೌಂಡೇಶನ್ನು ಪ್ರತಿಯೊಬ್ಬರಿಗೆ ಬಂದು ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಮಷಿನ್ ಮಾರೋ ಉದ್ದೇಶ ನಮ್ಮದಲ್ಲ, ಆದರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ದಾರಿಗೆ ಹಚ್ಚಬೇಕನ್ನೋ ಉದ್ದೇಶ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಜನತೆಗಳು ಸಹ ನಮಗೆ ಸ್ಪಂದನೆ ಮಾಡ್ತಾಯಿದ್ದಾರೆ. ಮತ್ತು ಮಹಿಳೆಯರಿಗೆ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಅನ್ನೋ ಟೆನ್ಷನ್ ಇದೆಯಲ್ಲ, ಆ ಟೆನ್ಷನಿಂದ ಹೋಗುತ್ತೆ. ಯಾಕಂದರೆ ಸಹಜವಾಗಿ ಒಂದು ಫ್ಯಾಮಿಲಿ ಅಂದಾಗ ಗಂಡ ಹೆಂಡತಿ ಮಕ್ಕಳಾಗದಲ್ಲೇ 2 ಮಕ್ಕಳು ಸ್ಕೂಲು 3 ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮನೇಲಿ ಹೆಣ್ಮಕ್ಳು ಕೂತ್ಕೊಂಡು ಏನು ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಆ ನಿಜದಲ್ಲಿ ನಾನೇನೋ ಕೆಲಸ ಮಾಡಬೇಕು ಅಂತ ಹೆಣ್ಮಗಳು ಗಂಡಿಗೆ ಹೇಳಿದಾಗ ಗಂಡ ಹೊರಗಡೆ ಸಮಾಜ ಸರಿ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಹೊರಗೆ ಹೋಗೋದು ಬೇಡ, ಹೊರಗೆ ಹೋದರೆ ಸಮಾಜ ಸರಿ ಇಲ್ಲ ಅಂತ. ಆದರೆ ಮನೇಲೇ ಕೂತ್ಕೊಂಡು ಮಾಡೋಕ್ಕೆ ಒಳ್ಳೆಯ ಅವಕಾಶ ಇದೆ. ಆ ಅವಕಾಶಗಳನ್ನ ಎಲ್ಲ ಮಹಿಳೆಯರು ಪಡ್ಕೋಬೇಕು. ಯಾಕಂದರೆ ಪರ್ಫೆಕ್ಟ್ ಇರೋಂಥ ಬಿಸ್ನೆಸ್ ಅಂದರೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮ ಯಜಮಾನರು ಹೆಂಗೆ ಉಪಯೋಗ ತೊಗೋಬೇಕಂದ್ರೆ, ಅವರು ವಾರದಲ್ಲಿ ಒಂದು ದಿವಸ ಅವ್ರಿಗೆ ರಜೆ ಇರ್ತದೆ. ಆ ರಜೆಯಲ್ಲಿ ನನಗೋಸ್ಕರ ಕೆಲಸ ಮಾಡಿ ಅಂತ ಅವ್ರಿಗೆ ಹೇಳಿ ಒಂದ್ಸರಿ ನನ್ನ ಹತ್ರ ಕರ್ಕೊಂಬನ್ನಿ. ಅವಾಗ ಹೇಳ್ತೀನಿ ಅವ್ರಿಗೆ ವಾರದಲ್ಲಿ ಒಂದು ದಿವಸ ಹೆಂಗೆ ಕೆಲಸ ಮಾಡಬೇಕು ಅಂತ. ಅಂದರೆ ಅವಾಗ ಮನೇಲಿ ಹೆಂಡತಿ ಕೂತ್ಕೊಂಡು ಒಂದು 15-20 ಸಾವಿರ ದುಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ಮತ್ತು ಅವ್ರಿಗೂ ನೆಮ್ಮದಿ ಆಗ್ತದೆ. ಗಂಡ ಹೆಂಡತಿ ಸಂಬಂಧಗಳು ಮತ್ತು ಬೆಸಿಗೆ ಆಗಿ ಮುಂದೆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆ ರೀತಿಯಲ್ಲಿ ನಾಂದಿ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಆದರೆ ಇವತ್ತು ಏನು ಮಷಿನ್ ಕೊಟ್ಟಿದ್ದೀವಿ, ಎಷ್ಟೋ ಫ್ಯಾಮಿಲಿ ಸುಖವಾಗಿದ್ದಾರೆ. ಹಾಗಂದ್ರೆ ಮಷಿನ್ಗಳು ತೊಗೊಂಡ್ರಲ್ಲ ಸಕ್ಸಸ್ ಆಗಿರೋ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಆಗಿಲ್ಲ ಅಂತಂದರೆ ಹೇಳಿದ ರೀತಿಯಲ್ಲಿ ಅಥವಾ ತಿಳಿದ ರೀತಿಯಲ್ಲಿ ಅವ್ರು ಮಾಡ್ತಾಯಿಲ್ಲ. ಹೌದು ಸರ್, ಮಾಡ್ತಾಯಿಲ್ಲ. ಸೊ ಅದು ಏನೋ ಡೌಟ್ ಇದ್ದರೆ ಬಂದು ಮತ್ತೆ ಕೇಳ್ಬೋದು. ಸೊ ಹಾಗೆ 90% ಸಕ್ಸಸ್ ಆಗಿದ್ದಾರೆ, 10% ಫೇಲ್ ಆಗಿದ್ದಾರೆ. ಆದರೆ ಫೇಲ್ ಆಗಿರೋ ಉದ್ದೇಶಗಳಂದರೆ ಸಂಪೂರ್ಣ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಹೌದು ಸರ್. ಯಾಕಂದರೆ ಮಾರ್ಕೆಟ್ ಮಾಡೋದು ನಮ್ಮ ಕರ್ನಾಟಕ ಜನತೆಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ತಂದೆ ಅವ್ರ ತಂದೆಗಳು ಯಾರು ವ್ಯಾಪಾರಸ್ಥರಲ್ಲ, ಎಲ್ಲ ರೈತರ ಮಕ್ಕಳಿದ್ದೀವಿ. ಸೊ ನಮಗೂ ಆ ಬಳಿಗೆ ಬಂದಿಲ್ಲ. ಅದಕ್ಕೆ ನಾವು ಅದಕ್ಕೆ ಕಲಿಸೋಕ್ಕೆ ಯಾವ ಯೂನಿವರ್ಸಿಟಿ ಇಲ್ಲ, ಹೌದು ಸರ್, ಯಾವ ಕಾಲೇಜ್ ಇಲ್ಲ ಮಾರ್ಕೆಟ್ ಹೆಂಗೆ ಮಾಡ್ಬೇಕಂತ ಕಲ್ಸೋಕ್ಕೆ. ಎಷ್ಟೋ MBA ಸ್ಟೂಡೆಂಟ್ಸ್ಗಳು ಇವತ್ತು ಓದಿರೋರು ಮಾರ್ಕೆಟ್ ಮಾಡೋದು ಹೆಂಗೆ ಅಂತ ಕಲ್ತು ಬಂದಿರ್ತಾರೆ. ಇವತ್ತು ಅವರು ಎಗ್ ರೈಸು ಅಂಗಡಿ ಎಷ್ಟೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೆ ಎಜುಕೇಷನ್ ಮಾಡ್ಕೊಂಡು ಹೊರಗೆ ಬರ್ತಾರೆ, ಸರ್ಟಿಫಿಕೇಟ್ ಬರ್ತದೆ ಅಷ್ಟೇ, ಅದು ಉದ್ಯೋಗ ಮಾಡಬೇಕನ್ನೋದು ಗೊತ್ತಾಗಲ್ಲ. ಅದಕ್ಕೆ ಅಂಥ ಒಂದು ಪರಿವರ್ತನ ಫೌಂಡೇಶನ್ನು ಒಂದು ಟ್ರೈನಿಂಗ್ ಸೆಂಟರ್ ಏನಿದೆ, ಆ ಟ್ರೈನಿಂಗ್ ಸೆಂಟರ್ ಸಂಪೂರ್ಣವಾಗಿ ವ್ಯಕ್ತಿತ್ವವನ್ನು ರೂಪಿಸಿ ಆ ವ್ಯಕ್ತಿ ಹೆಂಗೆ ಬೆಳಿಬೇಕು ಅನ್ನೋದನ್ನು ಕಲಿಸ್ಕೊಡೋಕೆ ರೆಡಿ ಇದೆ. ದಯವಿಟ್ಟು ಜನತೆಗೆ ಹೇಳೋದಿಷ್ಟೇ, ಒಂದ್ಸರಿ ಬ್ರಾಂಚನ್ನು ವಿಸಿಟ್ ಮಾಡಿದ್ಮೇಲೆ ತಿಳ್ಕೊಳ್ಳಿ. ಓಕೆ ಸರ್. ನನ್ನ ಭಾಳ ಹೃದಯಪೂರ್ವಕ ರಿಕ್ವೆಸ್ಟ್, ಬಂದು ಭೇಟಿಯಾಗಿ. ಫೋನಲ್ಲಿ ಮಾತಾಡಿ ಫೋನಲ್ಲಿ ಮೋಸ ಹೋಗ್ಬೇಡಿ. ಯಾಕಂದರೆ ಇವತ್ತು ನೋಡಿ, ನಾನು ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟೋ ಜನಗಳು ಇವತ್ತು ಡೆಲ್ಲಿಯಲ್ಲಿ ಮಷಿನ್ ತೊಗೊಂಡಿದ್ದಾರೆ. ಇವರು ಡೆಲ್ಲಿಗೆ ಹೋಗಿಲ್ಲ, ಅವ್ರು ಇಲ್ಲಿ ಬಂದಿಲ್ಲ. ಮಷಿನ್ ತೊಗೊಂಡಿದ್ದಾರೆ, ಇವರು ಸಾಯಬಾರ್ದು ಬದುಕಬಾರ್ದು. ಅಂದರೆ ಡೋನಾ ಡೈ ಮತ್ತು ಪ್ಲೇಟ್ ಮಾಡೋದು ಕೊಡ್ತಾರೆ ತಳ್ಳೊಂದು. ಸೊ ಬೈಬ್ಯಾಕ್ 5 ವರ್ಷ 10 ವರ್ಷ. ಯಾಕಂದರೆ ಕರ್ನಾಟಕದವ್ರಿಗೆ ಏನಂದರೆ ಕುಂತಲ್ಲಿ ರೊಕ್ಕ ಬರ್ಬೇಕನ್ನೋರು, ಕೆಲಸ ಕಮ್ಮಿ ಬೇಕನ್ನೋರು. ಸೊ ಆಟೋಮೆಟಿಕ್ ಮಷಿನ್ ಬರುತ್ತೆ, 5 ವರ್ಷ ನನಗೆ ಅಗ್ರಿಮೆಂಟ್ ಕೊಡ್ತಾರೆ. ಅಗ್ರಿಮೆಂಟ್ ಕೊಟ್ಟಿರೋಂಥ ಮನುಷ್ಯ ನಾಳೆ ಬೆಳಗ್ಗೆ ಒಂದು ಸತ್ತ ಅಂದರೆ ಇವ್ರು ಹಾಳಾಗ್ತಾರೆ. ಅದಕ್ಕೆ ಇನ್ನೊಬ್ಬರ ಮೇಲೆ ಬಂದು ಕೆಡೋದು ಬೇಡ. ನಿಮ್ಮ ಮೇಲೆ ನೀವು ಬಂದು ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ಇಟ್ಕೊಳ್ಳಿ. ಸೊ ನೀವೇ ದುಡಿದು ಹೆಂಗೆ ಮಾರ್ಕೆಟ್ ಮಾಡಬೇಕನ್ನೋದು ನಾನು ಹೇಳ್ಕೊಡ್ತೀನಿ. ಜೊತೆಗೆ ದಾವಣಗೆರೆ ಬ್ರಾಂಚಲ್ಲಿ ಮಾಧವಿ ಮೇಡಮ್ ಇದ್ದಾರೆ, ಅವರು ಟ್ರೈನಿಂಗ್ ತೊಗೊಳ್ತಾರೆ, ಅವರು ನಿಮ್ಗೆ ಹೇಳ್ಕೊಡ್ತಾರೆ. ದಯವಿಟ್ಟು ದಾವಣಗೆರೆ ಬ್ರಾಂಚನ್ನು ಇವತ್ತು ಆಶಿಸ್ರಿ. ಮತ್ತು ಆಶೀರ್ವಾದ ನಿಮ್ಮೆಲ್ಲ ಜನಗಳ ಆಶೀರ್ವಾದ ಅವ್ರಿಗೆ ಇರಲಿ, ನನಗೂ ಸಹಿತ ಇರಲಿ. ನಮ್ಮ ಪ್ರಿನ್ಸ್ ಎಂಟರ್ಪ್ರೈಸ್ ಏನು ಬೆಳೀತಾರೆ ಹಾಗೆ ನನ್ನ ಜೊತೆಗೆ ನೀವು ಎಂಟರ್ಪ್ರನರ್ ಆಗಬೇಕು, ನೀವು ಬೆಳಿಬೇಕನ್ನೋ ಉದ್ದೇಶ ನಂದಿದೆ. ದಯವಿಟ್ಟು ಇದೇ ರೀತಿ ಬ್ರಾಂಚ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಒಬ್ಬ ಮಾಧವಿ ಮೇಡಮ್ ನಮ್ಮ ಅಕ್ಕಾಗಿ ಇವತ್ತು ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಆ ಭಗವಂತ ಇವತ್ತು ಅಜ್ಜವ್ರ ಫೋಟೋ ಇಟ್ಟಿದ್ದಾರೆ, ಗಣಪತಿ ಫೋಟೋ ಇದ್ದಾರೆ, ಸಾಯಿಬಾಬಾ ಫೋಟೋ ಬಂದಿದೆ. ಸೊ ಇವ್ರ ಆಶೀರ್ವಾದ ಅವ್ರ ಮುಖಾಂತರ ಇರಲಿ, ಅವ್ರು ಬೆಳಿಬೇಕಂತ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿಂದ ಅವ್ರು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧವಿ ಮೇಡಮ್ 2 ಮಾತು ಮಾತಾಡಬೇಕಂತ ಕೇಳ್ಕೊತೀನಿ. ದಯವಿಟ್ಟಮ್ಮ ಪ್ಲೀಸ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನನ್ನ ಹೆಸರು ಮಾಧವಿ ಅಂತ. ನಾನು ಹೌಸ್ ವೈಫ್ ಆಗಿದ್ದೆ. ನನಗೆ ಏನೋ ಒಂದು ಮಾಡಬೇಕು ಅನ್ನೋ ಛಲ ಭಾಳ ಇತ್ತು ಸರ್. ನನಗೆ ಮಾತಾಡೋಕ್ಕಾಗಲ್ಲ. ತಲೆ ಕರ್ಸ್ಕೊಬೇಡಿ, ನಿಮಗೆ ಏನು ತಿಳಿದು ಮಾತಾಡಿ. ಇದೇ ಜಗತ್ತಿಗೆ ಸ್ಪ್ಲಿಟ್ ಆಗೋದು. ಮಾತಾಡೋಕ್ಕಿದ್ದಾರೆ ನೀವು ಮಾತಾಡಿದ್ರೆ ಮತ್ತೆ ಯಾರು ಮಾತಾಡ್ತಾರೆ? ಮಾತಾಡಿ, ತಲೆ ಕರ್ಸ್ಕೊಬೇಡಿ. ಹೇಳಿ, ನೀವೇನು ಎಜುಕೇಶನ್ ಮಾಡಿದ್ರಿ, ಮೊದಲು ಏನು ಮಾಡ್ತಿದ್ರಿ, ಯಾಕೆ ಈ ಬಿಸ್ನೆಸ್ನ ಚಾಲೂ ಮಾಡ್ಬೇಕಂತ ನಿಮ್ಗೆ ಅನಿಸ್ತು ಹೇಳಿ ಮ್ಯಾಮ್. ನಾನು ಮ್ಯಾಮ್ ಹೌಸ್ ವೈಫ್ ಆಗಿದ್ದೀನಿ, ಬಟ್ ನಾನು BA ಆಗಿದೆ. ನನಗೇನೋ ಒಂದು ಮಾಡಬೇಕು ಅನ್ನೋ ಒಂದು ಛಲ ಭಾಳ ಇತ್ತು. ಆದರೆ ನಾನು ಯೂಟ್ಯೂಬ್ ಸರ್ಚ್ ಮಾಡ್ತಾನೇ ಇದ್ದೆ. ಇದು ಯೂಟ್ಯೂಬಲ್ಲಿ ಸಿಕ್ತು. ಇದು ಏನು ಪೇಪರ್ ಪ್ಲೇಟ್ ಮಿಷನಿಂದು ತುಂಬ ಈಸಿ ಇದೆ ಅಂತಂದು ಶಶಿಕಲಾ ಮೇಡಮ್ ಅವ್ರಿಗೆ ಕಾಲ್ ಮಾಡಿದೆ. ಅವರಿಂದ ನಾನು ಈಗ ಈ ಬ್ರಾಂಚಸ್ ಓಪನ್ ಮಾಡೋಕ್ಕಾಯಿತು. ಮಾತೆ ಸರ್ಗೆ, ಶಶಿಕಲಾ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಅವ್ರ ಸಹಕಾರದಿಂದ ನಾನು ನಾನು ಹೊರಗೆ ಬರೋಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದ್ದೆ. ನಾನು
ಮಹಿಳೆಯಾಗಿ ಏನೋ ನನಗೆ ಹೊರಗೆ ಬರೋಕ್ಕಾಗಲ್ಲ, ಧೈರ್ಯನೇ ಇರಲಿಲ್ಲ ನನಗೆ, ನಿಜವಾಗ್ಲೂ ಒಂದು ಸ್ವಲ್ಪನೂ ಧೈರ್ಯ ಇರಲಿಲ್ಲ. ಶಶಿಕಲಾ ಮೇಡಮ್ ಅವ್ರ ಹತ್ರ ಮಾತಾಡಿದ ಮೇಲೆ, ಮಾಲ್ತೇಶ್ ಸರ್ ಹತ್ರ ಮಾತಾಡಿದ ಮೇಲೆ ನಂಗೆ ತುಂಬಾ ಧೈರ್ಯ ಬಂತು, ತುಂಬಾ ಸಪೋರ್ಟ್ ಮಾಡಿದರು. ಪ್ರಿನ್ಸ್ ಬ್ರ್ಯಾಂಚಿಂದ ನಾನು ಪ್ರಿನ್ಸ್ ಎಂಟರ್ಪ್ರೈಸಸ್ಸಿಂದ ತುಂಬಾ ನಾನು ಇದನ್ನು ಸಹಕಾರ ತೊಗೊಂಡಿದ್ದೀನಿ ಸರ್. ತುಂಬ ಬೆಳಿಬೇಕು ಮುಂದಕ್ಕೆ, ಇದು ಇಷ್ಟ ಇಲ್ಲ, ಮುಂದಕ್ಕೆ ತುಂಬ ಬೆಳಿಬೇಕು ಅನ್ನೋ ಛಲ ನನಗಿದೆ. ಓಕೆ, ಎಲ್ಲ ಸಪೋರ್ಟ್ ಮಾಡ್ತಾರೆ ಮೇಡಮ್, ಯಾಕಂದರೆ ಪರಿವರ್ತನೆ ಫೌಂಡೇಶನು ಇದೆ, ಅವ್ರ ಕಡೆಯಿಂದ ನಿಮ್ಗೆ ಸಪೋರ್ಟ್ ಇರುತ್ತೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲರಿಗೂ ಇಲ್ಲೇ ಕಳಿಸ್ತೀವಿ, ಅವರು ಸಪೋರ್ಟ್ ಮಾಡ್ತಾರೆ. ನಮ್ಮ ವ್ಯೂವರ್ಸ್ ಏನು ನೋಡ್ತಾ ಇದ್ದಾರಲ್ಲ ಅವ್ರಿಗೆ ನಿಮ್ಗೆ ಎಲ್ಲರೂ ಸಪೋರ್ಟ್ ಇರುತ್ತೆ. ನೀವು ಬೆಳೀರಿ ಅಂತ ಹೇಳಿ ನಮ್ಮದು ಒಂದು ಉದ್ದೇಶ ಇದೆ. ನೀವು ಒಂದು ಕರೆಕ್ಟಾಗಿ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ, ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಕೆಲಸ ಕೊಡಬೇಕು, ನಂದು ಆಗಿದ್ದ ಪರಿಸ್ಥಿತಿ ಅಲ್ಲ ಸರ್. ಆದರೆ ನಮಗೆ ಒಂದು ಹೆಣ್ಮಕ್ಳಿಗೆ ಒಂದು ಅವ್ರದ್ದೇ ಆದ ಒಂದು ಗೌರವ ಬೇಕು, ಅದು ಮೇನು. ಹೆಣ್ಮಕ್ಳಿಗೆ ಹೌಸ್ ವೈಫ್ ಅಂದ ತಕ್ಷಣ ಏನ್ ಮಾಡ್ತಾರೆ ಸರ್, ಅವಳು ಏನು ಕೆಲಸಕ್ಕೆ ಬರಲ್ಲ, ಏನು ಕೆಲಸ ಇಲ್ಲ ಅವಳಿಗೆ. ಓಕೆ, ಯಾಕಂದ್ರೆ ಈಗ ನೀವು ಯಾತ್ರ ಇದಿರಲ್ಲ ಮೇಡಮ್, ಅದೇ ಥರ ಬೇರೆಯವರು ಎಲ್ಲರೂ ಲೇಡೀಸ್ ಅದಾರೆ, ಹೆಣ್ಮಕ್ಳೆಲ್ಲ ಹೊರಗಡೆ ಬರಬೇಕು, ಸ್ವಲ್ಪ ಧೈರ್ಯ ಮಾಡಿ ಹೊರಗೆ ಬರಬೇಕು. ಯಾಕಂದ್ರೆ ನೀವು ಯಾವ ಥರ ಬಂದಿರಾ, ಎಜುಕೇಶನ್ ಕೂಡ ಎಜುಕೇಶನ್ ಇರುತ್ತೆ, ಬಟ್ ಅದ್ರ ಹೊರಗಡೆ ಬರ್ಲಿಕ್ಕೆ ಇಷ್ಟಪಡಲ್ಲ, ಭಯ ಇರುತ್ತೆ ಮ್ಯಾಮ್. ಈಗ ನೀವು ಈ ಬಿಸ್ನೆಸ್ ನ ಚಾಲೂ ಮಾಡ್ತಿದ್ದೀರಾ, ಒಂದು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ನೀವು ಯಾವ ರೀತಿಯಲ್ಲಿ ಧೈರ್ಯ ತಗೊಂಡ್ ಬಂದಿದ್ದೀರಿ? ಯಾಕಂದ್ರೆ ನಿಮ್ಮನ್ನ ನೋಡಿ ಉಳಿದ ಹೆಣ್ಮಕ್ಳು ಧೈರ್ಯ ತುಂಬಾನೇ ಭಯ ಪಟ್ಟಿದ್ದೆ, ನಿಜ ಹೇಳ್ಬೇಕಾದ್ರೆ ತುಂಬಾನೇ ಭಯ ಪಟ್ಟಿದ್ದೀನಿ. ಆಮೇಲೆ ಕೇಳಿ ಚಂದ್ರಕಲಾ ಮೇಡಮ್ ಅವರಿಗೆ ನಾನು ದಿನ ಫೋನ್ ಮಾಡೋದು, ಅವ್ರಿಗೆ ಸತಾಯಿಸೋದು, ಮ್ಯಾಮ್ ನನ್ನ ಕಡೆ ಆಗುತ್ತೋ ಇಲ್ಲೋ, ಸರ್ಗೂ ಎಷ್ಟೋ ಸರಿ ರಿಸ್ಕ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಏನೋ ಅವ್ರ ದಯೆಯಿಂದ ಒಂದು ಸ್ವಲ್ಪ ಬಂದಿದ್ದೀನಿ. ಇದೇ ಥರ ನನ್ನ ಥರ ಮಹಿಳೆಯರು ಮನೇಲಿ ಕೂತ್ಕೋಬೇಡಿ, ಹೇಳ್ತಿದ್ದೀನಿ ನೋಡಿ, ಮನೇಲಿ ಒಂದು ಕಾಲು ಹೊರಗೆ ಇಟ್ಟು ಧೈರ್ಯದಿಂದ ಒಂದು ಕಾಲು ಹೊರಗೆ ಇಟ್ಟರೆ ಅಂದರೆ ಅದಷ್ಟು ಕಡೆ ಧೈರ್ಯ ಬರುತ್ತೆ, ಪರಿಸ್ಥಿತಿ ಎಲ್ಲ ಧೈರ್ಯ ಕೊಡುತ್ತೆ. ಥ್ಯಾಂಕ್ ಯು ಮೇಡಮ್. ನಾವು ಕೂಡ ಹಾರೈಸ್ತೀವಿ ಮತ್ತೆ ಪ್ರಾರ್ಥಿಸ್ತೀವಿ ಕೂಡ, ನೀವು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂದ್ಬಿಟ್ಟು. ಇಂಥದ್ದು ನೀವೇ ಆಮೇಲೆ ಇನ್ನೂ ಅನೇಕ ಹೆಣ್ಮಕ್ಳಿಗೆ ಮಾದರಿ ಆಗಬೇಕು, ಜೊತೆಗೆ ನೀವು ನಿಮ್ಮಿಂದ ಇನ್ನೂ ಅನೇಕ ಹೆಣ್ಮಕ್ಳು ಕೂಡ ಅವ್ರ ಜೀವನದಲ್ಲಿ ಕೂಡ ಬೆಳಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಹೌದು ಮ್ಯಾಮ್, ನಾನೇ ಒಂದು ಮಾದರಿ ಆಗಬೇಕು ಇವಾಗ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಮೇಡಮ್, ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ನ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಹೌದ್ರಿ ಮೇಡಮ್ ಅವರೇ, ನೋಡೋಣ ಅಂತ ಬಂದಿವ್ರಿ. ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇತ್ತು ಅಂದ್ರೆ. ನೀವು ಎಲ್ಲಿಂದ ಬಂದಿದ್ದು ಮೇಡಮ್? ನಾವು ತ್ಯಾವಣಿಗೆ ಆದ್ರಿ, ದಾವಣಗೆರೆ ಹತ್ರ. ಹಾಂ, ತ್ಯಾವಣಿಗೆ ಅಲ್ಲಿಂದ ಬಂದೀವ್ರಿ. ಕೆಲ ಮೇಡಮ್ ಅವ್ರು ಹೇಳಿದ್ರಿ ದಾವಣಗೆರೆಯಾಗ ಇವತ್ತು ಓಪನ್ ಐತಿ ಇದು ಅಂತಂದು, ಹಂಗಾಗಿ ಬಂದಿದ್ದೀವಿ ರೀ, ನೋಡೋಣ ಅಂತ. ನೋಡ್ಬೇಕು ಬಿಡೋದು, ನೋಡಿ ಕೇಳಿ ನೋಡ್ತೀವ್ರಿ. ಓಕೆ, ಯಾವ ಥರ ಅನ್ನಿಸ್ತು ಮೇಡಮ್ ನಿಮ್ಗೆ ಇಲ್ಲಿ ಬಂದ ಮೇಲೆ? ಚೆನ್ನಾಗಿ ಅನ್ನಿಸ್ತು ರೀ. ಯಾಕಂದ್ರೆ ಮೊದಲು ನಿಮಗೆ ಭಾಳ ತುಂಬ ಡೌಟ್ ಇತ್ತು, ಯಾವ ಥರ ಮಿಷಿನ್ ಇರಬೇಕು, ಏನು ಇರಬೇಕು, ಇದ್ರ ಬಗ್ಗೆ ತುಂಬ ನಿಮಗೆ ಇದಿತ್ತು. ಬಟ್ ಇಲ್ಲಿ ಬಂದ ಮೇಲೆ ಅದೆಲ್ಲ ನಿಮಗೆ ಕ್ಲಿಯರ್ ಆಗಿದೆ ಮೇಡಮ್. ಸಿಂಪಲ್ ಆಗಿ ಮನೆಯಲ್ಲಿ ಕುಂತು ಒಂದು ಹೆಣ್ಮಕ್ಳು ಕೆಲಸ ಮಾಡ್ಬೋದು, ಇದು ಹೌದು ಮಾಡ್ಬೋದು. ನಮ್ಮ ಏನು ವ್ಯೂವರ್ಸ್ ನೋಡ್ತಾ ಇದ್ದಾರಲ್ಲ ಅವರು ನಿಮಗೆ ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ. ಯಾಕಂದರೆ ನೀವು ಫಸ್ಟ್ ಭಾಳ ತುಂಬ ಡೌಟ್ ಇತ್ತು ನಿಮಗೆ, ಯಾಕಂದ್ರೆ ಫೋನ್ದಲ್ಲಿ ನೀವು ಅಲ್ಲಿ ಕುಂತು ಎಲ್ಲ ಕೇಳಿದ್ರೆ ಇಲ್ಲಿ ಕ್ಲಿಯರ್ ಆಗ್ತಿತ್ತ ಮೇಡಮ್? ಹೌದ್ರಿ, ಅವ್ರಿಗೆ ಗೊತ್ತಾಗದಿಲ್ರಿ. ಅದು ಪೇಪರ್ ವರ್ಕ್ ಕೂಡ ಮಾಡಿ ನೋಡಿದ್ದಾರೆ, ಈಗ ಪ್ಲೇಟ್ ಕೂಡ. ಹೌದ್ರಿ, ಮಾಡಿದ್ರಿ. ಆಮೇಲೆ ಮಾಡ್ಬೋದ್ರಿ, ಇದೇನು ಕಷ್ಟ ಏನಲ್ಲ ಅನಿಸ್ತ್ರಿ. ಹೌದ್ರಿ, ಆರಾಮಾಗಿ ಶುರು ಮಾಡ್ತಿದ್ದೀರಾ ಈಗ? ಮಾಡ್ಬೇಕನ್ನ ಧೈರ್ಯ ಬರ್ತೈತ್ರಿ. ಬಂಡವಾಳ ಬೇಕಲ್ರಿ, ನೋಡಿ. ಹೌದ್ರಿ, ಈಗ ನೋಡಿದ್ಮೇಲೆ ಧೈರ್ಯ ಬರ್ತೈತ್ರಿ, ಮಾಡ್ಬೋದ್ರಿ ಅಂತ. ನಾನು ಹೇಗೆ ಬಂದಿನ ಹಂಗೆ ಬಂದು ನೋಡ್ಕೊಂಡು ಬಂದು ಧೈರ್ಯದಿಂದ ಮಾಡ್ರಿ, ಕಲೀರಿ, ಮುಂದರಿರಿ. ಓಕೆ, ಸಪೋರ್ಟ್ ಮಾಡೋಕಂದ್ರೆ ಎಲ್ಲರೂ ಅದಾರ ಮೇಡಮ್ ನಿಮಗೆ. ಯಾಕಂದ್ರೆ ನಿಮಗೆ ಟ್ರೈನಿಂಗು ಕೊಡ್ತಾರೆ. ಬರೀ ಇವತ್ತು ನಿಮಗೆ ಯಾವ ಥರ ಮಿಷಿನ್ನ ಕುಂತು ಕೆಲಸ ಮಾಡಬೇಕು ಅದು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಬಟ್ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಇದನ್ನು ನಿಮಗೆ ಇಲ್ಲೇ ತಿಳಿಸ್ಕೊಡ್ತಾರೆ, ಎಲ್ಲ ಅದೇ ಹೇಳ್ಕೊಡ್ತಾರೆ. ಯಾವ ಥರ ಮಾಡಬೇಕು, ಯಾವ ಥರ ರೆಡಿ ಮಾಡಬೇಕು, ಬಂಡಲ್ ಯಾವ ಥರ ಮಾಡಬೇಕು, ಯಾವ ಥರ ಸೇಲ್ ಮಾಡಿ ಮುಂದೆ ನಾವು ಸೇಲ್ ಮಾಡಬೇಕು, ಸೇಲ್ ಆಗಿದ್ಮೇಲೆ ಸೇಲ್ ಯಾವ ಥರ ಮಾಡಬೇಕು ಅದನ್ನು ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತಾರೆ. ಕಲಿತೀವ್ರಿ, ಅದು ಸೇಲ್ ಮಾಡೋದ ಮುಖ್ಯ ರೀ ಇದ್ರಾಗ. ಅದೇ ನಿಮಗೆ ತಿಳಿಸ್ಕೊಡ್ತಾರೆ. ಈಗ ಅದು ಸರ್ ಅದರ ಸರ್ ಎಲ್ಲ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು ಅದೇ ನಿಮಗೆ ಹೇಳ್ಕೊಡ್ತಾರೆ. ಸರಿ ರೀ, ಥ್ಯಾಂಕ್ ಯು. हेलो मैडम. हेलो, कहाँ से है मैडम? हीरे ओके, थोड़ा नाम बता दीजिए आपका. परवीन बानो. ओके, यहाँ हीरे के रोड से आए. आपको ये कैसा मालूम हुआ मैडम यहाँ पे आज ओपनिंग हो रहा बोल के? शशिकला की फ्रेंड में. हाँ, हमें 2 जने भी यहाँ वर्क करते थे ऐसा फ्रेंड में. अब हमें दावणगेरे में छाछ आकर है, उन्होंने मुझे मशीन डालो कर बोल बोले थे. लेकिन मैं ये मशीन का उतना मुझे ये नहीं था, इतना ईजी है कर को मुझे मालूम नहीं था. अब यहाँ को यहाँ देखे के बाद ऐसा लग रहा, अच्छा लग रहा. करेजा
घर में रहो को कौन भी फ्री बैठने से ये काम करे जाकर को एक अभी घर में बैठ को सीरियल वो ये देख वो ले ये को देखो वहाँ टाइम गप्पे पास मारने करने से से ऐसे सभी काम कर को हमें भी आगे आ सकती सकते करने हैं। का है नहीं यकीन हो गया। यकीन है करे जब इजी मेथड है ये, आराम Easy से है। करेगा easy है। आराम से करे जा। और उसके बाद में अभी जो आपने मशीन में बैठ के पूरा वर्क किया किस तरह अच्छा लगे, पूरा रेडी क्या करना भी- क्या करना बोल को हेवी तो भी क्या भी नहीं है इजी है हर एक काम भी कर सकती हैं लेकिन हमें सबसे अच्छे होना आगे आना और तां कर को बोले तो कर सकती हैं कर सकते हैं। कर सकते हैं। ಓಕೆ ಶುಕ್ರಿಯಾ ಮೇಡಮ್ ಥ್ಯಾಂಕ್ ಯು ಮ್ಯಾಮ್. ಸ್ನೇಹಿತರೆ ಇಲ್ಲಿ ಮಟ್ಟ ನೀವು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ನೀವು ಈ ಬಿಸ್ನೆಸ್ನ ಮಾಡಿ ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲೇ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಸರ್. ಇವತ್ತು ಮಾಲ್ತೇಶ್ ಅವ್ರ ಜೊತೆಗಿದ್ದೀವಿ ಅಂತಂದರೆ ಅವರು ತಾವಷ್ಟೇ ಬೆಳೆಯುವಂಥದ್ದಲ್ಲ. ಮಾಲ್ತೇಶ್ ಅನ್ನೋರು ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ. ನಾವು ಅದನ್ನು ನಂಬಿದರೆ ಖಂಡಿತ ಒಂದು ದಡ ಮುಟ್ಟಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾನಿವತ್ತು ಈ ಒಂದು ವಿಡಿಯೋ ನೋಡ್ತಕ್ಕಂಥ ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು.